ಈ ಕ್ಷಣವನ್ನು ಅನುಭವಿಸೋಣ ಬನ್ನಿ. ನಡೆಯುವಾಗ ಒಂದು ಪಾದ ಮುಂದೆ, ಇನ್ನೊಂದು ಹಿಂದೆ ಇಡುತ್ತೇವೆ. ಮುಂದಿಡುವ ಪಾದ ವರ್ತಮಾನ ಹಾಗೂ ಭವಿಷ್ಯದ ಸಂಕೇತ, ಇನ್ನು ಹಿಂದಿಡುವ ಪಾದ ಭೂತಕಾಲವನ್ನು ಬಿಂಬಿಸುವುದು. ಬದುಕೆಂಬ ನಮ್ಮ ನಡಿಗೆಗೆ ವರ್ತಮಾನ ಭವಿಷ್ಯದಂತೆಯೇ ಭೂತಕಾಲವು ಅತ್ಯಗತ್ಯ. ಹಿಂದಿಟ್ಟ ಪಾದ ಸರಿಯಾಗಿ ನೆಲಕ್ಕೆ ಊರದಿದ್ದರೆ ಖಂಡಿತ ಬಿದ್ದು ಬಿಡುತ್ತೇವೆ. ಇತಿಹಾಸ ನಮಗೇಕೆ ಅಂತ ಉದಾಸೀನ ಮಾಡಬಾರದು. ಆಗಿ ಹೋದ ಘಟನೆಗಳಿಂದ ಕಲಿಯುವುದು ಅಗಣಿತ. ಚರಿತ್ರೆಯನ್ನು ಅಧ್ಯಯನ ಮಾಡುವುದರಿಂದ ಮನುಷ್ಯ ಎಸಗಿದ ಪ್ರಮಾದಗಳು, ಅವು ಸೃಷ್ಟಿಸಿದ ಎಡವಟ್ಟುಗಳು, ನಿವಾರಿಸಬಹುದಾದ ಬಿಕ್ಕಟ್ಟುಗಳು ಎಲ್ಲವೂ ಸಹ ನಮಗೆ ತಿಳಿಯುತ್ತವೆ. ಆದರೆ ಅತಿಯಾಗಿ ನೆನ್ನೆಗಳನ್ನು ಕುರಿತು ಆಲೋಚಿಸುವುದು ತಪ್ಪು. ಅದರಿಂದ ವೃಥಾ ವ್ಯಸನ, ದುಃಖವೇ ಹೊರತು ಯಾವುದೇ ಲಾಭವಿರದು. ಅಂತೆಯೇ ಭವಿಷ್ಯದ ಬಗ್ಗೆ ಅತಿ ನಿರೀಕ್ಷೆಗಳಾಗಲಿ ಭರವಸೆಗಳಾಗಲಿ ಸಲ್ಲದು. ಏಕೆಂದರೆ ಎಗ್ಗೆಲ್ಲದ ಆಕಾಂಕ್ಷೆಗಳು ಮತ್ತು ಗುರಿಗಳೇ ನಾಳೆ ಈಡೇರದೆ ನಿರಾಸೆಗಳನ್ನು ತರುತ್ತವೆ. ಇವೆಲ್ಲ ಕಾರಣಗಳಿಂದ ವರ್ತಮಾನವೇ ಅಪ್ಪಟವಾದ ನಿರ್ಣಾಯಕ ಸೋಪಾನ. ನೀನು ಇಂದನ್ನು ಗಮನಿಸು, ಅದು ನಾಳೆಯನ್ನು ನೋಡಿಕೊಳ್ಳುತ್ತದೆ ಎಂಬ ನುಡಿಯಿದೆ. ಯಾವುದೇ ಕಾರಣಕ್ಕೂ ಇಂದಿನ ಕ್ಷಣವನ್ನು ಉಪೇಕ್ಷಿಸಬಾರದು. ನಾಳೆ ಮಾಡುವುದು ಹಾಳು, ಇಂದು ಮಾಡುವುದು ಬಾಳು ಎನ್ನುತ್ತಾರೆ ಜನಪದರು. ನಾಳೆಯ ಮನೆ ಹಾಳು ಎನ್ನುವ ಮಾತು ನಮ್ಮ ಕಣ್ಣು ತೆರೆಯಿಸಬೇಕಿದೆ. ಇಂದಿನ ದಿನವೇ ಶುಭ ದಿನ. ಆಗಷ್ಟೇ ಪದವಿ ಮುಗಿಸಿ ಕಾಲೇಜಿನಿಂದ ಹೊರಬಂದ ಯುವಕನೊಬ್ಬನನ್ನು ಸಂದರ್ಶನದಲ್ಲಿ ಲಭಿಸುವ ಯಾವ ನೌಕರಿ ನಿನಗೆ ಬಹಳ ಇಷ್ಟ ಅಂತ ಪ್ರಶ್ನಿಸಲಾಯಿತು. ಅದಕ್ಕೆ ಯುವಕ ಥಟ್ಟನೆ ಮೊದಲ ನೌಕರಿ ಎಂದರಂತೆ. ಅಂದರೆ ಪಾಲಿಗೆ ಬಂದಿದ್ದು ಪಂಚಾಮೃತ ಎನ್ನುವಂತೆ ಸಿಕ್ಕ ಅವಕಾಶವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಮಹಾತ್ಮ ಗಾಂಧೀಜಿಯವರು ನಿಮ್ಮ ಭವಿಷ್ಯ ನೀವು ಇಂದು ಏನು ನಿರ್ವಹಿಸುತ್ತಿದ್ದೀರಿ ಎನ್ನುವುದನ್ನು ಅವಲಂಬಿಸಿದೆ ಎಂದರು. ಇವತ್ತು ನಾಳೆಗೆ ಸ್ವರೂಪ ನೀಡುವುದು. ನಮ್ಮ ಆಯ್ಕೆ ಮತ್ತು ಕ್ರಿಯೆಗಳು ಸ್ವಾರ್ಥರಹಿತವೂ ಪ್ರಾಮಾಣಿಕವೂ ಆಗಿದ್ದರೆ ನಮಗೂ ಮತ್ತು ಸಮಾಜಕ್ಕೂ ಉತ್ತಮ. ತರಕಾರಿ ಮಾರುವಾಕೆ ಸ್ವಲ್ಪವೂ ಸಮಯವನ್ನು ವ್ಯರ್ಥಗೊಳಿಸದೆ ಅವರೆಕಾಯಿಯನ್ನು ಬಟಾಣಿಯನ್ನು ಬಿಡಿಸುತ್ತಾಳೆ. ಅವರೆಕಾಯಿ ಬಟಾಣಿ ಕೊಳ್ಳುವವರು ಬಂದರೆ ಉಂಡೆಕಾಯಿಗಳನ್ನು ಕೊಡುವುದಿದ್ದೇ ಇದೆ. ಇಲ್ಲಿ ಆಕೆಯ ವರ್ತಮಾನ ಮತ್ತು ಭವಿಷ್ಯದ ನೋಟಗಳು ಗಮನಾರ್ಹವಾಗಿವೆ. ಇದು ಸರಳವಾದರೂ ಘನವಾದ ತತ್ವವನ್ನೇ ತನ್ನಲ್ಲಿ ಇರಿಸಿಕೊಂಡಿದೆ. ಪ್ರಾಣಿಗಳು ಹಸನಾದ ನಾಳೆಗಳಿಗೆ ಹಂಬಲಿಸುತ್ತವೆ. ಇರುವೆಗಳು ಮುಂದಿನ ಮಳೆಗಾಲಕ್ಕೆ ಆಹಾರ ಸಂಗ್ರಹಿಸಿಡುತ್ತವೆ. ಜೇಡ ಬಲೆ ಕಟ್ಟುವುದು, ಹಕ್ಕಿಗಳು ಗೂಡು ಕಟ್ಟುತ್ತವೆ. ಜೇನು ಕಣಜಗಳ ನಿರ್ಮಿತಿ ಕೌಶಲ ಸರ್ವವೇದ್ಯ. ಅಂದ ಹಾಗೆ ಖಗ ಮೃಗಗಳ ನೆನಪಿನ ಶಕ್ತಿಯೇನು ಕಡಿಮೆಯೇ? ಹಕ್ಕಿಗಳು ತಮ್ಮ ಅನುಕೂಲಕ್ಕಾಗಿ ಋತುಮಾನಗಳಿಗೆ ನಿಯಮಿತವಾಗಿ ಖಂಡಾಂತರ ವಲಸೆ ಕೈಗೊಳ್ಳುವ ಸಾಹಸಿಗಳು. ಹಕ್ಕಿಗಳ ವಲಸೆಯು ವಿಜ್ಞಾನಕ್ಕೆ ಇನ್ನೂ ಸಹ ಒಗಟಾಗಿದೆ. ಮನುಷ್ಯ ನಿಸರ್ಗದ ಒಂದು ಭಾಗ ಮಾತ್ರವೇ ಹೊರತು ಅವನೆಂದಿಗೂ ಅದರ ಮಾಲೀಕನಲ್ಲ. ಭಾವಿ ಪೀಳಿಗೆಗಳಿಗೆ ನಾವು ಏನನ್ನು ಹೇಗೆ ಬಿಟ್ಟು ಹೋಗುತ್ತೇವೆ ಎನ್ನುವುದನ್ನು ಆಲೋಚಿಸಬೇಕಲ್ಲವೇ? ನಾವಾಯಿತು, ನಮ್ಮ ಸುಖ ಸೌಖ್ಯವಾಯಿತು ಎಂದರಾದೀತೆ. ನಮ್ಮ ಪೂರ್ವಜರು ಹಾಗೆ ಮಾಡಿದ್ದರೆ ನಮಗೆ ಈಗಿರುವ ಪ್ರಕೃತಿ ಸಂಪತ್ತು ಹೀಗೆ ನಳನಳಿಸುತ್ತಿತ್ತೆ. ಆದ ಕಾರಣ ನಮಗೆ ಸರ್ವದಾ ಈ ಭೂಮಿಯ ಮೇಲಿನ ಸಕಲ ಜೀವರಾಶಿಗಳು ಮುಂದು ಎಂದೆಂದು ಬದುಕಿ ಬಾಳಬೇಕೆಂಬ ಕಾಳಜಿ ಇರಬೇಕು ಅಲ್ಲವೇ? ನಿಮಗೂ ಇಂತಹ ದೃಶ್ಯಗಳು ನೋಡ ಸಿಗುತ್ತವೆ. ಆತ ಮೋಟಾರ್ ಬೈಕ್ನಲ್ಲಿ ಶಹರಿನತ್ತ ಹೊರಟಿದ್ದಾನೆ. ಅಂಗಡಿಗಳಲ್ಲಿ ಏನೇನು ಖರೀದಿಸಬೇಕೆಂದು ಲೆಕ್ಕ ಹಾಕುತ್ತಿರುತ್ತಾನೆ.
ಸವಾರಿ ಮಾಡುತ್ತಲೇ ಕಿಸೆಯಿಂದ ಮೊಬೈಲ್ ಆಗಾಗ ಹೊರ ತೆಗೆದು ಮನೆಯವರೊಂದಿಗೆ ಸಂಭಾಷಿಸುತ್ತಾನೆ. ವಾಹನ ಚಲಾಯಿಸುವಾಗ ಮೊಬೈಲ್ ಬಳಕೆ ಕಾನೂನಿಗೆ ವಿರುದ್ಧ. ಈ ಸರ್ಕಾರಿ ಕಾಯ್ದೆ ಸ್ವತಃ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಅವರ ಹಿತದೃಷ್ಟಿಯಿಂದ ಅಲ್ಲವೇ? ವಾಹನ ಸವಾರರು ಈ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇಲ್ಲಿ ಸವಾರ ಸುರಕ್ಷಿತವಾಗಿ ಪೇಟೆ ತಲುಪಿದ ನಂತರ ತಾನೇ ಖರೀದಿ ಕುರಿತು ಆಲೋಚಿಸಬೇಕು. ಸದ್ಯ ಅವನು ವರ್ತಮಾನದಲ್ಲಿದ್ದಾನೆ. ಅದನ್ನು ಮರೆತರೆ ಅನಾಹುತವನ್ನು ಕೈಯಾರೆ ಬರಮಾಡಿಕೊಂಡಂತೆ. ಹಿಂದೆ ಕೆಲಸ ಕಾರ್ಯ ಪೂರೈಸಬೇಕು ಎನ್ನುವಾಗ ಸಹನೆ ಸಮಾಧಾನ ಒಳಗೊಂಡಿರಬೇಕು ಎಂದೇ ಅರ್ಥ. ಆತುರಗಾರನಿಗೆ ಬುದ್ಧಿ ಭಟ್ಟ ಎಂಬ ಗಾದೆ ಇದೆ. ಯಾವುದಕ್ಕೂ ತರಾತುರಿ ಪಡದೆ ಸಮಚಿತ್ತ ತಾಳ್ಮೆ ವಹಿಸಿ ಸದ್ಯದ ಪ್ರತಿ ಕ್ಷಣವನ್ನು ದುಡಿಸಿಕೊಳ್ಳಬೇಕು. ಕಬ್ಬಿಣ ಕಾದಾಗ ಮಾತ್ರವೇ ಮೆದು, ನಂತರ ಗಟ್ಟಿಯಾಗಿ ಬಿಡುತ್ತದೆ. ಮೆದು ಎನ್ನುವುದೇ ವರ್ತಮಾನ. ಆ ಸಮಯದಲ್ಲಿ ಬೇಕಾದ ಆಕೃತಿಗೆ ಕಬ್ಬಿಣವನ್ನು ಬಡಿಯಲು ಸಾಧ್ಯ. ಧನ್ಯವಾದಗಳು.